ನಮಸ್ಕಾರ ಎಲ್ಲ ಮಾಧ್ಯಮ ಸರ್ ಹೋರಾಟಗಾರರು ಸಮಾಜದ ಅಧ್ಯಕ್ಷರು ಬೆಂಗಳೂರು ಅಲ್ಲಿ 12 ವರ್ಷದ ಇದು ಎಷ್ಟು 12 ಐತಂದ್ರೆ ಫಾರ್ಮ್ಗಳು ಚೆಕ್ ಮಾಡ್ರಿ ಅದೀಗ ಚೆಕ್ ಮಾಡ್ರಿ ಅದ್ರ ಈ ಗಂಟೆ ಮಾಡಾಕ್ ಬರ್ತೈತಿ ನಂಗೇನ ಪಂಪ್ ಇತ್ತಲ್ರಿ ಅವಾಗ ತುಮಕೂರು ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ಸಿಗೆ ಉದ್ಘಾಟನೆಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆಗಮಿಸಿದರು. ಉದ್ಘಾಟನೆ ಆ ಕ್ಯಾಂಪಸ್ಸಿನ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಒಂದು ರೀತಿ ಪ್ರತಿಷ್ಠಿತವಾದಂಥ ಶಿಕ್ಷಣ ಕೇಂದ್ರ ಅಂತೇಳಿ ಅದು ಈ ದಿವಸದಿಂದ ನೆನೆಗುದಿಗೆ ಬಿದ್ದಿತ್ತು. ಅದನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ದಿವಸ ಏನು ಬೆಳಗಾಂನಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಸಂಪುಟದಲ್ಲಿ ಸುದೀರ್ಘವಾದ ಚರ್ಚೆ ಆಯಿತು. ಆ ಚರ್ಚೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರುಗಳನ್ನು, ಏಕೆಂದರೆ ದುಡ್ಡು ಕೊಡೋರು ಅವರೇ, ಅದಕ್ಕಾಗಿ ಆ ಮಾಲೀಕರನ್ನು ಕರೆದು ಮಾತನಾಡೋದಕ್ಕೆ ತೀರ್ಮಾನ ಮಾಡಿದರು. ಕೇಂದ್ರ ಸರ್ಕಾರ ಈಗಾಗಲೇ 24, 25ಕ್ಕೆ ಮತ್ತು 25, 26ಕ್ಕೆ ಪರ್ ಟನ್ ಕಬ್ಬಿಗೆ ಎಷ್ಟು ಬೆಲೆ ಕೊಡಬೇಕು ಅಂತೇಳಿ ಅವರು ನಿಗದಿ ಮಾಡಿದ್ದಾರೆ. 3,555 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಟ್ಟಿಂಗ್.